ಪ್ರದಾನ ಸಮಾರಂಭ 2026ರಲ್ಲಿ ನಾವಿದ್ದೆವು. ವರಮಣಿಗಳಿಂದ ಸವಮೌಳಿಯ ಸರಸಿ ಜಾರಿಯ ಕಿರಣದೋಳಿಯ ವಿರಚಿಸಿದ ಸಿಂಧೂರ ಬಾಣದಿ ಕುಣಿವ ಕುಂತಳದ ಕರೆನಿಭಾಕೃತಿ ಎನಿಸಿ ವದನದ ಕರವ ಪಾಶವ ಮೋದಕದ ವಿಸ್ತರದ ಗಣಪತಿ ಮಾಡೆಮಗೆ ನಿರ್ವಿಘ್ನದಾಯಕವೆನ್ನುತ್ತಾ ಕ್ಷೇತ್ರದ ಅಧಿದೇವತೆಗೆ ವಂದಿಸಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ವೇದ ಘೋಷದೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ ಅಂತ ವೇದಮೂರ್ತಿ ವೆಂಕಟರಮಣ ಭಟ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಸೋನಾಂತ್ವಾಧೀತೇನ ರುದ್ರಾಣಾಮೂರ್ಮ್ಯಾ ಆದಿತ್ಯಾನಾಂ ತೇಜಸಾ ವಿಶ್ವೇಶಾನ್ ದೇವಾನಾಂ ಋತುನಾ ಮರುತಾಮೇಮ್ನಾ ಜುಹೋಮಿ ಸ್ವಾಹಾ ಅವಿಭೂತಿರಹಮಾಗಮಂ ಇಂದ್ರಸಖಾ ಸ್ವಾಯುಧಃ ಆಶ್ವಾಸಾಸು ದುರ್ಷಃ ಇದಂ ವರ್ಚೋ ಅಗ್ನಿನಾ ದತ್ತಮಾಗಾತ್ ಯಶೋ ಭರ್ಗಸ್ಸಹವೋ ಜೋಭಗಂಚ ದೀರ್ಘಾಯುತ್ವಾಯ ಶತಶಾರದಾಯ. ಹರಿ ಓಂ. ಮನೆಗಳಿಗೆ ತಲುಪಿಸುವ ಕಾರ್ಯವನ್ನ ಹವ್ಯಕ ಪತ್ರಿಕೆ ನಡೆಸಿಕೊಂಡು ಬರ್ತಾ ಇದೆ. ಅದರ 60 ವರ್ಷದ ತನ್ನಿಮಿತ್ತವಾಗಿ ವಿಶೇಷವಾದಂತಹ ಸಂಚಿಕೆಯನ್ನ ಇಂದು ಲೋಕಾರ್ಪಣೆಗೊಳಿಸಲಿದ್ದೇವೆ. ಹಾಗೆ ವಿಶೇಷ ಪ್ರಶಸ್ತಿಯೊಡನೆ ಶೈಕ್ಷಣಿಕವಾಗಿ ಮತ್ತು ಇತರೆ ವಿಷಯಗಳಲ್ಲಿ ಸಾಧನೆ ಮಾಡಿದ ಹವ್ಯಕ ಯುವ ಮಿತ್ರರಿಗೆ ಸನ್ಮಾನಿಸುವ ಪಲ್ಲವ ಪುರಸ್ಕಾರ ಸಹ ಇಂದು ನೆರವೇರಲಿದೆ. ಉಪಾಧ್ಯಕ್ಷರು ಹಾಗೂ ಇವತ್ತಿನ ಕಾರ್ಯಕ್ರಮದ ಸಂಚಾಲಕರುಗಳು ವೇದಿಕೆಗೆ ಬರಬೇಕಂತ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಸಂಚಾಲಕರಾದ MJ ನಾರಿಗಾರ್, ನಾರಾಯಣ ಭಟ್ ಕೋಳೇಗಾರ್ ಹಾಗೂ ಶ್ರೀ ರವಿನಾರಾಯಣ ಪಟ್ಟಾಜೆ ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಹಾಗೂ ಇವತ್ತು ಉಪಸ್ಥಿತರಿರುವ ಎಲ್ಲ ಹವ್ಯಕ ಮಹಾಸಭೆಯ ಪದಾಧಿಕಾರಿಗಳು ಕೂಡ ವೇದಿಕೆಯಲ್ಲಿ ಸಂಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಸಲುವಾಗಿ ಬರಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದಾರೆ. ನಲವತ್ತೆರಡರಲ್ಲೂ ಇತ್ತು, 41ರಲ್ಲೂ ಇತ್ತು, 32ರಲ್ಲೂ ಇತ್ತು ಅಂತೇಳಿ ಮೊದಲು ಒಂದು ಗೌರವ ಪ್ರದಾನ ಕಾರ್ಯದರ್ಶಿಗಳು ಹೇಳ್ತಾ ಇತ್ತು. 1932ರಲ್ಲಿ ಅಕ್ಕಿಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದ. ಅದಾದ ಮೇಲೆ ಇದೆಲ್ಲ ಬಂಜು ಅಂತೇಳಿ ಅಲ್ಲಿವರೆಗೆ ಒಂದು ರೂಪ ಇತ್ತಿಲ್ಲ, ಅದಕ್ಕೊಂದು ಚೌಕಟ್ಟು ಇತ್ತಿಲ್ಲ. 1942ರಲ್ಲಿ ಆ ಚೌಕಟ್ಟು ಬಂತು. 8ನೇ ತಿಂಗಳು 11ನೇ ತಾರೀಕು 1942 ದಿವಸ
ಹೀಗೆ ಒಂದು ಸಭೆ ಸೇರಿದ್ದ. ಅವತ್ತು 42 ಜನ ಇದ್ದಿದ್ದಾರೆ. ಅವರೆಲ್ಲ ಸೇರಿ ಒಂದು ವಿಚಾರ ಮಾಡಿದೆ, ಇವತ್ತು ನಾವು ಈ ವರ್ಷ ಹವ್ಯಕ ಮಹಾಸಭೆಯಲ್ಲಿ ರಿಜಿಸ್ಟರ್ ಮಾಡಿಬಿಡವು. ಆ ರಿಜಿಸ್ಟರ್ ಮಾಡೋ ಆ ಸಭೆಗೆ ಮೇಜರ್ ಮುಜೀಬೈಲ್ ಶಂಕರ್ ಭಟ್ರು ಅಧ್ಯಕ್ಷರಾಗಿದ್ದರು. ಅದನ್ನು ಆ ವರ್ಷ ರಿಜಿಸ್ಟರ್ ಮಾಡಿದ್ರು 43ರಲ್ಲಿ ರಿಜಿಸ್ಟರ್ ಆಗಿ ಏನು ಆವತ್ತೊಂದು ಬೋರ್ಡ್ ಫಾರ್ಮ್ ಆತ. ಆವಾಗ ಪ್ರಪ್ರಥಮ ಅಧ್ಯಕ್ಷ ಆದರು ಮೇಣ ರಾಮಕೃಷ್ಣ ಭಟ್ರು. ಮಕ್ಕಿ ರಾಮಯ್ಯನವರು ಜನರಲ್ ಸೆಕ್ರೆಟರಿ ಆದರು. ಇಬ್ಬರು 1952ರಿಂದ 43ರಿಂದ 52ವರೆಗೂ ಸಂಪಾದಿಸಿದ್ರು. ತರ ಹಿನ್ನೋಟವನ್ನ ನಾವೀಗ ನೋಡುವಂತಹ ಹೊತ್ತು ವಿಟಿಯ ಮೂಲಕ. ವರ್ಷಗಳ ಸಾರ್ಥಕ ಪಯಣವನ್ನು ಮುಂದುವರೆಸಿದೆ. 1966ರ ಜೂನ್ 5ರಂದು ಶ್ರೀ ರಾಮಚಂದ್ರಾಪುರ ಮಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳು ಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಿ ಧಾರ್ಮಿಕ ಲೌಕಿಕ ಆಚಾರ ವಿಚಾರಗಳ ಪ್ರಚಾರ, ಸಾಹಿತ್ಯ ಸಂಸ್ಕೃತಿಗಳ ಅಭಿವೃದ್ಧಿ, ಸಂಪರ್ಕ, ಸಂಘಟನೆ ಇತ್ಯಾದಿ ಧ್ಯೇಯಗಳ ಗತಿಯಲ್ಲಿ ಹವ್ಯಕ ಮುಂದೆ ಮಾಸಪತ್ರಿಕೆಯಾಗಿ ಪರಿವರ್ತನೆಯಾಗಲಿ ಎಂದು ಶುಭ ಹಾರೈಸುವುದರ ಜೊತೆಗೆ ಸುವರ್ಣ ಮಂತ್ರಾಕ್ಷತೆ ಹಾಗೂ ಸಂಘಟನೆ ಎಂಬ ಲೇಖನವನ್ನು ನೀಡಿ ಆಶೀರ್ವದಿಸಿದರು. ಶ್ರೀ ರಾಮಚಂದ್ರಾಪುರ ಮಠ ಹಾಗೂ ಶ್ರೀ ಸ್ವರ್ಣವಲ್ಲಿ ಮಠಗಳ ಉಭಯ ಶ್ರೀಗಳ ಆಶೀರ್ವಾದ ಸಂದೇಶವನ್ನು ಹೊತ್ತು ಸಮಾಜ ಹಾಗೂ ಸಂಘಟನೆಯ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸಲು ಹವ್ಯಕ ಪತ್ರಿಕೆಯು ನಾಂದಿ ಹಾಡಿತು. ಪತ್ರಿಕೆಯ ಲೋಕಾರ್ಪಣೆಗೂ ಮುನ್ನ ಸುಮಾರು 1 ವರ್ಷದ ಮೊದಲು ದಿನಾಂಕ 10/7/1965ರಂದು ನಡೆದ ಕಾರ್ಯಕಾರಿ ಸಮಿತಿಯ ಸಭೆಯು ಹವ್ಯಕ ಎಂಬ ಮಹಾಸಭೆಯ ಮುಖವಾಣಿಯನ್ನು ಆರಂಭಿಸಲು ನಿರ್ಧರಿಸಿತು. 61 ವರ್ಷಗಳ ಮೊದಲು ತೆಗೆದುಕೊಂಡ ಈ ನಿರ್ಣಯದ ಕೈಬರಹದ ದಾಖಲೆಯು ಇಂದಿಗೂ ಸುರಕ್ಷಿತವಾಗಿರುವುದು ವಿಶೇಷವಾಗಿದೆ. ಮೊದಲು ತ್ರೈಮಾಸಿಕವಾಗಿ ಆರಂಭವಾದ ಪತ್ರಿಕೆ 1981ರಲ್ಲಿ ಮಾಸಪತ್ರಿಕೆಯಾಗಿ ಹೊಸ ರೂಪವನ್ನು ಪಡೆಯಿತು. ನಿರಂತರತೆ ಹವ್ಯಕದ ಹೆಮ್ಮೆಯಾಗಿದ್ದು ಕಳೆದ 60 ವರ್ಷಗಳಿಂದ ನಿರಂತರವಾಗಿ ಸಮಾಜದ ಧ್ವನಿ ಹಾಗೂ ಕನ್ನಡಿಯಾಗಿ ಪ್ರಕಾಶಿತವಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿಧಿಸಲ್ಪಟ್ಟ ನಿರ್ಬಂಧಗಳು ಹಾಗೂ ಕೋವಿಡ್ ಸಮಯದಲ್ಲಿನ ಸರ್ಕಾರಿ ನಿಯಮಾವಳಿಗಳ ಅನ್ವಯ ಪ್ರಕಾಶಿತವಾಗದಿರುವುದನ್ನು ಹೊರತುಪಡಿಸಿದರೆ ಆರ್ಥಿಕ ಹಾಗೂ ಆಡಳಿತಾತ್ಮಕ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಪತ್ರಿಕೆ ಓದುಗರ ಕೈ ಸೇರುತ್ತಿರುವುದು ಹವ್ಯಕದ ಹೆಚ್ಚುಗಾರಿಕೆ. ಸಂಸ್ಥೆಯೊಂದು ಸದೃಢವಾಗಿ ಬೆಳೆಯಲು ಸಮರ್ಥ ಸಂವಹನ ಮಾಧ್ಯಮ ಅತ್ಯವಶ್ಯ. ಈ ಅಂಶವನ್ನು ಪ್ರಥಮ ಸಂಚಿಕೆಯ ಪ್ರಥಮ ಸಂಪಾದಕೀಯದಲ್ಲಿ ಅಂದಿನ ಅಧ್ಯಕ್ಷರು ಹಾಗೂ ಸಂಪಾದಕರಾಗಿದ್ದ ಎ ಭೀಮಭಟ್ಟರು ಪ್ರಸ್ತಾಪಿಸಿದ್ದು, ಹವ್ಯಕ ಮಹಾಸಭೆಯು ಸಮಾಜದ ಹಾಗೂ ನಾಡಿನ ಹೆಮ್ಮೆಯಾಗಿ ರೂಪುಗೊಳ್ಳುವುದರಲ್ಲಿ ಪತ್ರಿಕೆಯ ಪಾತ್ರ ಬಹುದೊಡ್ಡದಿದೆ. ಹವ್ಯಕ ಮಹಾಸಭೆಯ ಕಾರ್ಯಕ್ರಮಗಳು, ಸಮಾಜಕ್ಕೆ ನೀಡುವ ಸಂದೇಶಗಳನ್ನು ಹವ್ಯಕವು ಮಹಾಸಭೆಯ ಮುಖವಾಣಿಯಾಗಿ ಹೊತ್ತು ತರುವುದರ ಜೊತೆಗೆ ಸಮಾಜದ ನೋವು ನಲಿವು, ಸಾಧಕರ ಪರಿಚಯ, ಮೌಲಿಕ ಲೇಖನಗಳು, ಸಾಮಾಜಿಕ ಪ್ರಜ್ಞೆಯನ್ನು ಸಮೃದ್ಧಿಗೊಳಿಸುವ ಒಳಸುಳಿಗಳು, ಸಕಾಲಿಕ ಮಾಹಿತಿಗಳನ್ನು ಕಳೆದ 60 ವರ್ಷಗಳಿಂದ ತನ್ನೊಡಲಿನಲ್ಲಿ ಹೊತ್ತು ಅಖಿಲ ಹವ್ಯಕ ಮಹಾಸಭೆ ತನ್ನದೇ ಆದಂತಹ ಒಂದು ಆಶಯವನ್ನು ಇಟ್ಟುಕೊಂಡು, ಅದರ ಉದ್ದೇಶವನ್ನು ಇಟ್ಟುಕೊಂಡು ಇಷ್ಟು ಎತ್ತರಕ್ಕೆ ಇವತ್ತು ಬೆಳೆದು ನಿಂತಿದೆ. ಸಾಮಾಜಿಕ ಕಳಕಳಿಯ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಕಾರ್ಯಕ್ರಮ ಆಧಾರಿತ ಯೋಜನಾಬದ್ಧ ಸಿದ್ಧತೆಯೊಂದಿಗೆ ಪರಸ್ಪರ ಬಾಂಧವ್ಯದ ಕುರು ಹಾಗೆ ಇವತ್ತು ಹವ್ಯಕ ಮಹಾಸಭೆ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಈ ವೇದಿಕೆ 3 ಮುಖ್ಯ ಅಂಶಗಳಿಗೆ ಸಾಕ್ಷಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ
ಹೊಸ ಚಿಗುರಿಗೆ ಪ್ರೀತಿಯ ನೀರನ್ನು ಉಣಿಸಿದಂತಹ ಹಳೆಯ ಬೇರುಗಳನ್ನು ನೆನಪಿಸುವಂತಹ ಸಂಸ್ಥಾಪನೋತ್ಸವದ ಒಂದು ಪುಣ್ಯ ದಿನ. ಎರಡನೆಯದಾಗಿ ಸಮಾಜದ ವಿವಿಧ ಸ್ತರದಲ್ಲಿ ಸಾಧನೆ ಮಾಡಿದಂಥ ನಿಜ ಅರ್ಥದ ಸಾಧಕರನ್ನು ಗೌರವಿಸುವಂತಹ ಸಾರ್ಥಕ ದಿನ. ಮೂರನೆಯದಾಗಿ ಇವೆರಡಕ್ಕೂ ಸಹ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನು ಮಾಡುವಂತಹ 60 ವರ್ಷ ಪೂರೈಸಿ ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇರುವಂತಹ ನಮ್ಮ ಹವ್ಯಕ ಪತ್ರಿಕೆಯ ಒಂದು ಚರಿತ್ರಾರ್ಹ ದಿನ, ಒಂದು ಪುಣ್ಯ ದಿನ, ಸಾರ್ಥಕ ದಿನ ಹಾಗೂ ಚರಿತ್ರಾರ್ಹ ದಿನ. ಈ ಮೂರೂ ಸಮ್ಮಿಲನದ ಈ ಪವಿತ್ರ ವೇದಿಕೆಯ ಮೇಲೆಯೇ ಇವತ್ತು ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ವಿಶೇಷ ಸಂಚಿಕೆಯೂ ಸಹ ಬಿಡುಗಡೆಯಾಗಿದೆ. ನಾವು 2 ವಿಧವನ್ನು ಕಾಣ್ತೇವೆ. ಒಂದು ವ್ಯವಸಾಯಿ ಪತ್ರಿಕೆ, ಬಿಸ್ನೆಸ್ ಮ್ಯಾಗಝಿನ್. ಇನ್ನೊಂದು ನಮ್ಮಂಥ ಸಂಸ್ಥೆಗಳಿಂದ ಹೊರಡುವಂಥ ಅದರ ಮುಖವಾಣಿ. ಆ ವ್ಯವಸಾಯಿ ಪತ್ರಿಕೆ, ಈಗ ಉದಾಹರಣೆಗೆ ಸುಧಾ ತರಂಗಗಳಿದ್ದಾಗೆ, ಆ ವ್ಯವಸಾಯಿ ಪತ್ರಿಕೆಗೂ ಮತ್ತು ನಮ್ಮ ಮುಖವಾಣಿಗೂ ಸಾಕಷ್ಟು ವ್ಯತ್ಯಾಸಕರಾಗಿ ಲೇಖಕರಾಗಿ ಸಮಕಾಲೀನ ಸಾಂಸ್ಕೃತಿಕ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾದಂಥವರು ಚಿಂತಾಮಣಿ ಕೋಟೆಕೆರೆಯವರು. ಜೀವನದ ಮುಖ್ಯ ಗುರಿ ಅಭಿವ್ಯಕ್ತಪಡಿಸುವಂಥದ್ದು. ಅಭಿವ್ಯಕ್ತಿಗೆ ಹಲವಾರು ಕ್ಷೇತ್ರಗಳಿರ್ಬೋದು. ಯಾವುದೇ ಕ್ಷೇತ್ರವನ್ನು ಆರಿಸಿಕೊಂಡ್ರೂ ಸಹ ಅಲ್ಲಿರುವ ಜವಾಬ್ದಾರಿಯಿಂದ ವಂಚಿತರಾಗಬಾರದು. ಅದು ಬದ್ಧತೆ, ಅದು ಕ್ರಿಯಾಶೀಲತೆ. ಸದಾ ನಮ್ಮ ಎಚ್ಚರಿಸುವ, ನಮ್ಮತನವನ್ನ ಉಚ್ಚರಿಸುವ ನಮ್ಮಯ ಪಾತ್ರಿಕೆಗೆ ರೂಢಿಯಂತೆಯೇ ವಜ್ರ ಮಹೋತ್ಸವ. ಮೂಲತಃ ಷಷ್ಠ್ಯಬ್ದಗಳು, ಸಾಲು ಸಾಲು ಋತುಮಾನಗಳು, ತನ್ನೊಡಲಲ್ಲಿ ಹಿಡಿದಿಟ್ಟ ಶಬ್ದಗಳದೆಷ್ಟೋ, ಭಾವಗಳೆಷ್ಟೋ. ಲೇಖನವೋ, ಕವಿತೆಯೋ, ಧಾರ್ಮಿಕ, ವೈಜ್ಞಾನಿಕ, ವೈಚಾರಿಕವೋ, ಹೀಗೆ ಸದ್ವಿಚಾರಗಳ ಹೊತ್ತಿಗೆ ಓದುಗರೆಡೆಗೆ ನಿಧಾನವಾಗಿ ದಾಟಿಸುತ್ತಿದೆ ಮೆತ್ತಗೆ. ಮೊದಲಾಗಿ ನಮಗೂ ಒಂದು ಸಂಘಟನೆ ಬೇಕೆಂದು ಊಹಿಸಿ, ಅವಲೋಕಿಸಿ, ಆಯೋಜಿಸಿ, ಜಯಿಸಿ, ಹರಸಿ, ಹಾರೈಸಿದ ಮಹನೀಯರಿಗೆ ನಮನವನ್ನ ಸಲ್ಲಿಸಿ, ನಿಮ್ಮೆಲ್ಲರ ಹೆಜ್ಜೆ ಗುರುತುಗಳಿಗೆ ಕರತಾಡನವನ್ನ ಗೈಯುತ್ತಿದ್ದೇವೆ. ಇಡೀ ಸಮಾಜದಲ್ಲಿ ಆಗ್ತಾ ಇರುವಂತಹ ಪ್ರಳಯಗಳೇ ನಮ್ಮಲ್ಲೂ ಸಂಭವಿಸ್ತಾ ಇದೆ. ಕುಟುಂಬ ಜೀವನ ಅಸ್ತವ್ಯಸ್ತಗೊಳ್ತಾ ಇದೆ, ವಿವಾಹ ಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಇದರ ಬಗ್ಗೆ ನಾನು ಮಾತಾಡಬೇಕು ಅಂಥೇಳಿ ಬಹಳ ವಿಚಾರ ಮಾಡ್ಕೊಂಡು ಬಂದಿದ್ದೆ. ಬಂದಾಗ ಏನಾಯಿತು, ನಮ್ಮ ಹಿರಿಯರಾದ ಎಸ್ ಶಂಭು ಭಟ್ರು ಸಿಕ್ಕರು. ಅಲ್ಲಿ ರವಿ ನಾರಾಯಣ ಭಟ್ಟಾಜಿಯವರು ಬಂದರು. ನಮ್ಮನ್ನು ಬಹಳ ವಿನಯದಿಂದ, ಪಾಪ ಪ್ರೀತಿಯಿಂದ ಮಾತಾಡಿಸಿದರು. ಅವರು ಆ ಕಡೆ ಹೋದರು. ಶಂಭು ಭಟ್ರು ಹೇಳಿದ್ರು, ನೋಡಿ ಹುಡುಗರು ಎಷ್ಟು ಚೆನ್ನಾಗಿದ್ದಾರೆ, ನಮ್ಮ ಕಾಲದಲ್ಲಿ ನಮಗೆ ಇಷ್ಟು ಸಜ್ಜನಿಕೆ ವಿವೇಕ ಇರಲಿಲ್ಲ ಅಂತಂದ್ರು. ನಾನು ಗಾಬರಿ ಆಗೋಯ್ತು. ಖರೆ ಹೇಳ್ತಾ ಇದ್ದೀರಾ ಸರ್ ಅಂತ ಕೇಳಿದೆ. ಯಾಕೆಂದ್ರೆ ಮುಖ ನೋಡಿ ಅವ್ರಿಗೆ ಸ್ವಲ್ಪ ಹಾಸ್ಯದ ಪ್ರವೃತ್ತಿ ಎಲ್ಲ ಇದೆ. ಸರ್ ತಮಾಷೆ ಮಾಡ್ತಾ ಇದ್ದೀರ ಅಂತ ಖರೆ ಹೇಳ್ತಾ ಇದ್ದೀರ ಅಂತ ಕೇಳಿದೆ. ಇಲ್ಲ, ನಿಜ ಹೇಳ್ತಾ ಇದ್ದೇನೆ. ಈಗಿನ ಕಾಲದ ಹುಡುಗರು ಹೆಚ್ಚು ಬುದ್ಧಿವಂತರು, ಹೆಚ್ಚು ತಿಳುವಳಿಕೆ ಇದೆ, ಹೆಚ್ಚು ಜ್ಞಾನ ಇದೆ ಅವರಿಗೆ ಅಂತಂದ್ರು. ಅರೆ, ನಾನು ಈ ವಿಷಯ ಹೀಗೆ ಯೋಚನೆ ಮಾಡಿರಲಿಲ್ಲ. ಯಾವಾಗ ನೋಡಿದ್ರೆ, ಯಾವ ಸಭೆಯಲ್ಲಿ ಹೋದರೆ ಉಲ್ಟಾ ಮಾತಾಡೋದು. ಯಾರು ಪತ್ರಿಕೆ ಓದೋದಿಲ್ಲ, ಯಾರು ಸಾಹಿತ್ಯ ಸಭೆಗಳಿಗೆ ಬರೋದಿಲ್ಲ, ಸಂಸ್ಕೃತಿಯ ಸಭೆಗಳಿಗೆ ಬರೋದಿಲ್ಲ. ಇಲ್ಲ, ಇವರು ಕೇಳಿದರೆ ಇಲ್ಲ, ಮೊಬೈಲ್ನಿಂದ ಕೆಲವು ಒಳ್ಳೆ ಕೆಲಸಗಳಾಗಿವೆ. ತಿಲಕ ಈ ಸಂದರ್ಭದಲ್ಲಿ ಹವ್ಯಕ ಪಾತ್ರಿಕೆಯನ್ನ ಲೋಕಾರ್ಪಣೆ ಮಾಡಿದ್ದಕ್ಕಾಗಿ ಶ್ರೀಯುತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಎಲ್ಲ ಪಾತ್ರಿಕೆಯ 60 ವರ್ಷಗಳ ಹಾದಿಯಲ್ಲಿ ಸೃಜಿಸಿದಂತಹ ಹವ್ಯಕ ಪತ್ರಿಕೆಯ ಸಂಪಾದಕರಿಗೆ ಮತ್ತು ಸಂಚಾಲಕರಿಗೆ ಗೌರವವನ್ನು ಸಮರ್ಪಿಸುವಂತಹ ನಿವೃತ್ತ ಪದವಿ ಪೂರ್ವ ಕಾಲೇಜು ಮುಖ್ಯೋಪಾಧ್ಯಾಯ ಮತ್ತು
ಕೃಷಿಕರಾಗಿ ಸಮಾಜದಲ್ಲಿ ಗುರುತಿಸಿಕೊಂಡರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಮೂಡಬೈಲಿನವರಾದ ಶ್ರೀಯುತರು ಸ್ವಂತ ಪರಿಶ್ರಮದಿಂದ ಎಂಎಗೆ ತತ್ಸಮವಾದ ಹಿಂದಿ ರಾಷ್ಟ್ರಭಾಷಾ ಪ್ರವೀಣ ಪದವಿಯನ್ನು ಬಿಎ ಬಿಎಡ್ ಪದವಿಗಳನ್ನು ಪಡೆದರು. ಸಾರ್ಥಕತೆಯನ್ನು ತಲುಪಿದಾಗ ಅಲ್ಲಿ ಮೂಡಿಬರುವ ಮಹನೀಯ ವ್ಯಕ್ತಿತ್ವವೇ ಪ್ರೊಫೆಸರ್ ಶಂಭು ಭಟ್ಟ ಕಡತೋಕ. ಸಾಧನೆಯ ಸಪ್ತ ಸ್ವರಗಳಲ್ಲಿ ಜೀವನವನ್ನು ರೂಪಿಸಿ ಸರಳತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಮಹಾನ್ ವ್ಯಕ್ತಿಯವರು. ಬಹುಮುಖ ಪ್ರತಿಭೆ, ಸಂಸ್ಕೃತ, ಸಂಗೀತ, ಶಿಕ್ಷಣ ಕ್ಷೇತ್ರಗಳ ಸಮನ್ವಯ ಸಾಧಕ ಪ್ರೊಫೆಸರ್ ಶಂಭು ಭಟ್ಟ ಕಡತೋಕ ಅವರ ಪರಿಚಯವೇ ಒಂದು ಪ್ರೇರಣೆಯ ಪಾಠವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡತೋಕ ಗ್ರಾಮದಲ್ಲಿ 1938ರಲ್ಲಿ ಜನಿಸಿದ ಇವರು ಬಾಲ್ಯದಲ್ಲೇ ಸಂಸ್ಕಾರ ಸಾಧನೆಯ ಬೀಜ ಬಿತ್ತಿಕೊಂಡವರು. ಜ್ಯೋತಿರ್ವಿದ್ವಾನ್ ಹಾಗೂ ಧರ್ಮಶಾಸ್ತ್ರ ಪಂಡಿತರಾದ ತಂದೆ ಶಂಭು ಭಟ್ಟರು ಮತ್ತು ಸಂಗೀತಜ್ಞೆ ತಾಯಿ ಸಾವಿತ್ರಿಬಾಯಿ ಅವರ ಸಂಸ್ಕಾರ ಪೂರಿತ ಮಾರ್ಗದರ್ಶನವು ಇವರ ವ್ಯಕ್ತಿತ್ವವನ್ನು ಸಮೃದ್ಧಗೊಳಿಸಿತು. ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿಯೂ ಉನ್ನತ ವಿದ್ಯಾಭ್ಯಾಸ ಮಾಡಿ ಎ ಗ್ರೇಡ್ ಸಾಧನೆಗಳೊಂದಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡವರು. 37 ವರ್ಷಗಳ ಅಧ್ಯಾಪನ ಸೇವೆಯ ನಂತರ ನಿವೃತ್ತರಾದರೂ ಶಿಕ್ಷಣದ ಬೆಳಕು ಹರಡುವ ಕಾರ್ಯವನ್ನು ನಿರಂತರವಾಗಿ ಮುಂದುವರೆಸಿದರು. ಕಡತೋಕೆಯಲ್ಲಿ ಶಾರದಾ ಹೈಸ್ಕೂಲ್ ಅನ್ನು ಸ್ಥಾಪಿಸಿ ಅದನ್ನು ಪಿಯು ಕಾಲೇಜ್ ಆಗಿ ಅಭಿವೃದ್ಧಿಪಡಿಸಿದ್ದು ಇವರ ಶೈಕ್ಷಣಿಕ ದೃಷ್ಟಿಯ ಪ್ರತಿಬಿಂಬವಾಗಿದೆ. ಸಂಸ್ಕೃತಾಭಿಯಾನದ ಮೂಲಕ ಅನೇಕ ಶಾಲೆಗಳಲ್ಲಿ ಸಂಸ್ಕೃತವನ್ನು ಪ್ರಥಮ ಭಾಷೆಯಾಗಿ ಸ್ಥಾಪಿಸಿದ ಸಾಧನೆ ವಿಶೇಷವಾಗಿದೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಮಚಂದ್ರಾಪುರ ಮಹಾಸಂಸ್ಥಾನದ ಪ್ರಧಾನ ಗುರಿಕಾರ, ಶ್ರೀಮಠದ ಧಾರ್ಮಿಕ ಪಂಚಾಂಗಕರ್ತರಾದ ಶ್ರೀಯುತರು ಸಾಮಾಜಿಕ ಕ್ಷೇತ್ರದಲ್ಲಿಯೂ ಸರಿಯೆನಿಸಿಕೊಂಡವರು. ಊರಿನ ಅಭಿವೃದ್ಧಿಗಾಗಿ ಬ್ಯಾಂಕ್, ರಸ್ತೆ, ವಿದ್ಯುತ್, ದೂರ ಸಂಪರ್ಕ, ಆರೋಗ್ಯ ಕೇಂದ್ರಗಳ ಸೌಲಭ್ಯ ಒದಗಿಸಲು ಹೋರಾಡಿದ ಸೇವಾಭಾವ ಇವರದ್ದು. ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ನವೀನ ವಿಧಾನಗಳನ್ನು ಪರಿಚಯಿಸಿ ರೈತರಲ್ಲಿ ಅರಿವು ಮೂಡಿಸಿದ ಮಹಾನ್ ಮಾರ್ಗದರ್ಶಕರು. ಸಂಗೀತ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದ ಬಾಂಸುರಿ ವಿದ್ವಾಂಸರಾದ ಇವರು ಅನೇಕ ಸಂಗೀತ ಶಾಲೆಗಳನ್ನು ಸ್ಥಾಪಿಸಿ ಯುವ ಕಲಾವಿದರಿಗೆ ವೇದಿಕೆ ಒದಗಿಸಿದರು. ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಮುಂತಾದ ಮಹಾನ್ ಕಲಾವಿದರ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಗೀತ ಸಂಸ್ಕೃತಿಯನ್ನು ಜನಮಾನಸಕ್ಕೆ ತಲುಪಿಸಿದವರು. ಅಲ್ಲದೆ ಕಲಾ ಸಂಗಮ ಸಂಸ್ಥೆಯ ಮೂಲಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವಿಸ್ತರಿಸಿದವರು. ಸಂಗೀತ ಕಲಾಶ್ರೀ, ಚೌಡಯ್ಯ ಸ್ಮಾರಕ ಪ್ರಶಸ್ತಿ ಸೇರಿದಂತೆ ದೇಶ ವಿದೇಶಗಳಲ್ಲಿ 40ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಶ್ರೀಯುತರು ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಾಡಿದ ಸೇವೆಗಳನ್ನು ಗುರುತಿಸಿ ಶ್ರೀ ಅಖಿಲ ಹವ್ಯಕ ಮಹಾಸಭಾವು ಶ್ರೀಯುತರಿಗೆ ಹವ್ಯಕ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಸೇವೆಯೊಂದಿಗೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹವ್ಯಕ ಸಮಾಜ ಹಿರಿಯರು ಮಾತಾಡುವಾಗ ಹೇಳಿದ್ರು,
ಸುಮಾರು 4 ಲಕ್ಷ ಸಂಖ್ಯೆಯಲ್ಲಿ ರಾಜ್ಯದಲ್ಲಿದ್ದಾರೆ ಅಂತ ಹೇಳಿ. ನಾನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಲ್ಲಿ ಮತ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ರಾಜ್ಯದಾದ್ಯಂತ ಪ್ರವಾಸ ಮಾಡಿದಾಗ ಸರ್ಕಾರದ ಲೆಕ್ಕದಲ್ಲಿ ಬ್ರಾಹ್ಮಣರ ಸಂಖ್ಯೆ 16 ಲಕ್ಷ ಸರ್ಕಾರದ ಲೆಕ್ಕದಲ್ಲಿ. ಅದೇ ರಾಜ್ಯದಲ್ಲಿ ಬ್ರಾಹ್ಮಣರ ಸಂಖ್ಯೆ ಸುಮಾರು 35ರಿಂದ 40 ಲಕ್ಷದವರೆಗಿದೆ ಅಂತ ಹೇಳಿ ಒಂದು ಅಂದಾಜಲ್ಲ, ಒಂದು ಹೆಚ್ಚು ಕಡಿಮೆ ಲೆಕ್ಕಾಚಾರ ಇದೆ. ಸುಮಾರು 43 ಪ್ರಮುಖವಾದ ಉಪಪಂಗಡಗಳಿವೆ ಬ್ರಾಹ್ಮಣರಲ್ಲಿ. ಆ 43 ಉಪಪಂಗಡದಲ್ಲಿ ನನಗನಿಸ್ತದೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ಹವ್ಯಕ ಸಮಾಜದ ಸಂಖ್ಯೆ ಬಹಳ ಜಾಸ್ತಿ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ 4 ಲಕ್ಷ ಸಂಖ್ಯೆ, 35 ಲಕ್ಷದಲ್ಲಿ 4 ಲಕ್ಷ ಸಂಖ್ಯೆ ಹವ್ಯಕರದ್ದಿದೆ ಅಂತಂದ್ರೆ ಬಹಳ ದೊಡ್ಡ ಸಂಖ್ಯೆ ಹವ್ಯಕ ಸಮಾಜದ್ದಿದೆ.